ಗಮನ ಸೆಳೆಯುವ ಗೊಂಬೆಗಳ ಲೋಕ. ದಸರಾ ಅಂಗವಾಗಿ ಶಾಸಕ ಎಸ್ ಮುನಿರಾಜು ಮನೆಯಲ್ಲಿ 1000ಕ್ಕೂ ಹೆಚ್ಚು ಗೊಂಬೆ ಇಟ್ಟು ಪೂಜೆ. ಎಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರಾದೇಶಿಕತೆ ತಕ್ಕಂತೆ ಈ ಹಬ್ಬವನ್ನ ವಿಭಿನ್ನ ವಿಶಿಷ್ಟವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ನಗರದಲ್ಲೂ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಲಾಗ್ತಾ ಇದ್ದು, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹಾಗೂ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು ಅವರ ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ಗೊಂಬೆಗಳು ಎಲ್ಲರ ಗಮನ ಸೆಳೀತಾ ಇವೆ. ನವರಾತ್ರಿ ಅಂಗವಾಗಿ ಸುಮಾರು ವರ್ಷಗಳಿಂದ ಇವರು ಮನೆಯಲ್ಲಿ ಗೊಂಬೆಗಳನ್ನ ಪ್ರತಿಷ್ಠಾಪಿಸ್ತಾ ಇದ್ದು, ದಸರಾ ಸಂದರ್ಭದಲ್ಲಿ ಇವರ ಮನೆ ಗೊಂಬೆಗಳ ಮ್ಯೂಸಿಯಂನಂತೆ ಭಾಸವಾಗುತ್ತೆ. ಅನೇಕ ತಲೆಮಾರುಗಳಿಂದ ಮನೆಯಲ್ಲಿ ಗೊಂಬೆ ಕೂರಿಸಲಾಗ್ತಾ ಇದೆ. ಅಮ್ಮ ಅತ್ತೆಯವರು 10 ರಿಂದ 20 ಗೊಂಬೆಗಳನ್ನ ಕೂರಿಸಿ ಪೂಜಿಸ್ತಾ ಇದ್ರು. ಇವರಿಂದ ಪ್ರೇರಣೆಗೊಂಡ ನಾನು ಪ್ರತಿ ವರ್ಷವೂ ಮನೆಯಲ್ಲಿ 1000ಕ್ಕೂ ಹೆಚ್ಚು ಗೊಂಬೆಗಳನ್ನ ಕೂರಿಸಿ ಕುಟುಂಬದವರೆಲ್ಲ ಸೇರಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸ್ತಾ ಇದ್ದೇವೆ ಅಂತಾರೆ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು. ಮನೆಯಲ್ಲಿ ಒಂದು ಕಡೆಗೆ 5 ಮೆಟ್ಟಿಲು ಹಾಗೂ ಮತ್ತೊಂದೆಡೆ 2 ಮೆಟ್ಟಿಲುಗಳನ್ನ ಮಾಡಿ ಅದರ ಮೇಲೆ ವಿವಿಧ ಗೊಂಬೆಗಳನ್ನ ಇಟ್ಟು ಸಿಂಗರಿಸಲಾಗಿದೆ. ಕಟ್ಟಿಗೆ, ಪಿಂಗಾಣಿ, ಪಿಒಪಿ, ಮಣ್ಣಿನಿಂದ ತಯಾರಿಸಿದ ಗೊಂಬೆಗಳ ಸಂಗ್ರಹ ಹೊಂದಿರುವ ಇವರು ಸುಮಾರು ವರ್ಷಗಳ ಹಳೆಯ ಗೊಂಬೆಗಳನ್ನ ಜೋಪಾನ ಮಾಡಿ ಪ್ರತಿ ವರ್ಷ ಪ್ರತಿಷ್ಠಾಪಿಸ್ತಾ ಇರುವುದು ವಿಶೇಷ. ಪ್ರತಿ ವರ್ಷವೂ ಒಂದಿಲ್ಲ ಒಂದು ವಿಶೇಷ ಪ್ರದರ್ಶನ ಇವರ ದಸರಾ ಗೊಂಬೆ ಪ್ರದರ್ಶನದ ವೈಶಿಷ್ಟ್ಯ. ರಾಮಾಯಣ, ಮಹಾಭಾರತದಿಂದ ಹಿಡಿದು ಪ್ರಚಲಿತ ವಿದ್ಯಮಾನ ವಿವಿಧ ಸಂದೇಶಗಳನ್ನ ಗೊಂಬೆಗಳ ಮೂಲಕ ಅನಾವರಣಗೊಳಿಸಿದ್ದಾರೆ. ಈ ಬಾರಿ ದಸರಾ ಹಬ್ಬದ ವಿಶೇಷತೆಯನ್ನ ತಿಳಿಸುವ ಮಾದರಿಯಲ್ಲಿ ಗೊಂಬೆಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಇಂದಿನ ಮಕ್ಕಳಲ್ಲಿ ಆಚರಣೆ ಸಂಪ್ರದಾಯದ ಆಸಕ್ತಿ ಕಡಿಮೆಯಾಗ್ತಾ ಇದೆ. ಐತಿಹಾಸಿಕ, ಧಾರ್ಮಿಕ ಹಿನ್ನೆಲೆ ಸಾರುವ ಗೊಂಬೆಗಳನ್ನ ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಗೊಂಬೆಗಳನ್ನ ಮಾತ್ರ ಕೂರಿಸ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಗೊಂಬೆಗಳ ರೂಪಕ ಸೃಷ್ಟಿಸಿ ಅದಕ್ಕೆ ಹೆಸರಿಡಲಾಗಿದೆ. ಕ್ಷೇತ್ರದ ಜನರು ಜೊತೆಗೆ ಅವರ ಮಕ್ಕಳು ಕೂಡ ಗೊಂಬೆಗಳನ್ನ ನೋಡಲು ಬರ್ತಾರೆ. ಅವರಿಗೆ ಗೊಂಬೆಗಳ ಕಥೆಗಳನ್ನ ಹೇಳುವ ಜೊತೆಗೆ ನಮ್ಮ ಸಂಸ್ಕೃತಿ ಪರಂಪರೆಯ ಕುರಿತು ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂತಾರೆ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು. ವಿಷ್ಣುವಿನ ದಶಾವತಾರ, ನವ ನರಸಿಂಹ, ಅಯೋಧ್ಯೆ ರಾಮ ಮಂದಿರ, ಶಿವಾಜಿ ಕೋಟೆ, ಮದುವೆ ದಿಬ್ಬಣ ಮಾದರಿಯ ಗೊಂಬೆಗಳು ನೋಡುಗರ ಮೆಚ್ಚುಗೆ ಗಳಿಸಿವೆ ಎಂತಾರೆ ಅವರು. ಇವರ ಗೊಂಬೆಗಳ ಸಂಗ್ರಹ ಆಸಕ್ತಿ ಕಂಡ ಬಹುತೇಕ ಇವರಿಂದ ಪ್ರಭಾವಿತರಾಗಿ ಗೊಂಬೆಗಳನ್ನ ಖರೀದಿ ಮಾಡಿ ತಮ್ಮ ಮನೆಯಲ್ಲಿಯೂ ಪ್ರತಿಷ್ಠಾಪಿಸಿ ದಸರಾ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುತ್ತಿದ್ದಾರೆ. 1000ಕ್ಕೂ ಹೆಚ್ಚು ಗೊಂಬೆಗಳ ಸಂಗ್ರಹ. ಶಾಸಕ ಎಸ್ ಮುನಿರಾಜು ಹಾಗೂ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು ಅವರು ಮನೆಯಲ್ಲಿ ಬಗೆ ಬಗೆಯ ಗೊಂಬೆಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಚಾಮುಂಡೇಶ್ವರಿ, ಮಹಿಷಾಸುರ, ರಾವಣ ಮರ್ದನ, ಮೈಸೂರು ಜಂಬೂ ಸವಾರಿ, ಶಿವ ಪಾರ್ವತಿ ಕಲ್ಯಾಣೋತ್ಸವ, ಶಿವತಾಂಡವ, ಸೀತಾರಾಮ ಕಲ್ಯಾಣ, ಕಾಳಿಂಗ ಮರ್ದನ, ರಾಮಾಯಣ, ಶಿವಾಜಿ ಕೋಟೆ, ಅಯೋಧ್ಯೆ ರಾಮ ಮಂದಿರದ ಮಾದರಿಯ ಗೊಂಬೆಗಳನ್ನ ಕೂರಿಸಲಾಗಿದ್ದು ನೋಡುಗರ ಗಮನ ಸೆಳೀತಾ ಇವೆ. ಆರಂಭದಲ್ಲಿ 3 ಗೊಂಬೆಗಳು ಮಾತ್ರ ಇದ್ವು. ಅದರಲ್ಲಿ ಲಕ್ಷ್ಮೀ, ಸರಸ್ವತಿ, ಗಣೇಶ ಗೊಂಬೆಗಳನ್ನ ಕೂರಿಸಿ ಪೂಜೆಯನ್ನ ಮಾಡ್ತಾ ಇದ್ವಿ. ಈಗ 1000ಕ್ಕೂ ಹೆಚ್ಚು ಗೊಂಬೆಗಳನ್ನ ಕೂರಿಸಿ ಪೂಜೆಯನ್ನ ಮಾಡಲಾಗ್ತಾ ಇದೆ ಎಂದ್ರು. ಕ್ಷೇತ್ರದ ಜನರು ಬಂದು ವೀಕ್ಷಣೆಯನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ನವರಾತ್ರಿ ಅಂಗವಾಗಿ ಗೊಂಬೆಗಳನ್ನ ಪ್ರತಿಷ್ಠಾಪಿಸಿ 9 ದಿನವೂ ಪೂಜಿಸಲಾಗುತ್ತೆ. ಪ್ರತಿದಿನ ಸಂಜೆ ಮಹಿಳೆಯರು ಮಕ್ಕಳನ್ನ ಕರೆದು ಗೊಂಬೆಗಳಿಗೆ ಆರತಿ ಬೆಳಗಿ ಬೊಂಬೆ ಬಾಗಿನ ನೀಡಲಾಗ್ತಾ ಇದೆ. 5ನೇ ದಿನದಂದು ಮಹಿಳೆಯರಿಗೆ ಅರಿಶಿನ, ಕುಂಕುಮ, ಬಟ್ಟೆಗಳನ್ನು ನೀಡಿ ಬಳೆಗಳನ್ನು ತೊಡಿಸಿ ಉಡಿ ತುಂಬಲಾಗುವುದು. ಗೊಂಬೆಗಳ ವೀಕ್ಷಣೆಗೆ ಮುಕ್ತ ಅವಕಾಶವಿದೆ. ಪ್ರತಿದಿನ ಸಾವಿರಾರು ಜನರು ಆಗಮಿಸಿ ಗೊಂಬೆಗಳನ್ನ ಕಣ್ತುಂಬಿಕೊಂಡು ದಸರಾ ಹಬ್ಬವನ್ನ ಸಂಭ್ರಮಿಸುತ್ತಾರೆ ಎಂದರು ಸುಜಾತಾ ಮುನಿರಾಜು. ಕ್ಷೇತ್ರದ ಮಹಿಳೆಯರಿಂದ ಲಲಿತ ಸಹಸ್ರನಾಮ. ದಸರಾ ಹಬ್ಬದ ಪ್ರತಿದಿನ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಪ್ರತಿದಿನ ಭಜನೆ, ದೇವರ ಭಕ್ತಿ ಗೀತೆಗಳು ನಡೆಯುತ್ತೆ. ದಸರಾ ಹಬ್ಬದ 5ನೇ ದಿನವಾದ ಸ್ಕಂದ ಮಾತಾ ದಿನದ ಪ್ರಯುಕ್ತ ಸಾವಿರಾರು ಮಹಿಳೆಯರಿಂದ ಲಲಿತ ಸಹಸ್ರನಾಮ, ದೇವರಿಗೆ ಇಷ್ಟವಾದ ಭಕ್ತಿ ಭಾವಗೀತೆಗಳನ್ನ ಹಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕ ಎಸ್ ಮುನಿರಾಜು, ಚೈತ್ರ, ಕಮಲಾ, ಇಂದ್ರ, ಸಂಗೀತ, ಶೋಭಾ, ಭೂಮಿಕಾ, ಕ್ಷೇತ್ರದ ಸಾವಿರಾರು ಮಹಿಳೆಯರು ಭಾಗವಹಿಸಿದ್ದರು.